ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಮ್ಯಾಂಗ್ಳೂರಿನಲ್ಲಿರುವ ಪಿಲಿಕುಳಕ್ಕೆ ಹೋಗ್ತಾ ಇದ್ದೀವಿ. ಇದು ಉಪ್ಪುಂದ ಶಾಲೆ ಬಾಗಿಲು ಬಸ್ ಸ್ಟ್ಯಾಂಡ್. ಇವತ್ತು ನಾವು ಬಸ್ನಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ಸಂಡೇ. ನಾವು ಬೆಳಿಗ್ಗೆ 7:30ಗೆ ಹೊರಟಿದ್ವಿ ಮನೆಯಿಂದ. ನಮ್ಮೂರಿನಿಂದ ಮ್ಯಾಂಗ್ಳೂರಿಗೆ 4 ಅವರ್ ಜರ್ನಿ ಆಗುತ್ತೆ ಬಸ್ನಲ್ಲಿ. ನೀವು ಇವಾಗ ನೋಡ್ತಾ ಇರೋದು ಮ್ಯಾಂಗ್ಳೂರಿನಲ್ಲಿರುವಂಥ ನಂತೂರು ಸರ್ಕಲ್. ಇದು ನಾವಿವಾಗ ನಂತೂರು ಸರ್ಕಲ್ನಲ್ಲಿ ನಿಂತ್ಕೊಂಡಿದ್ವಿ. ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಪಿಲಿಕುಳಕ್ಕೆ 8 ಕಿಲೋಮೀಟರ್ಸ್ ಆಗುತ್ತೆ. ಬಸ್ ಬರುತ್ತೆ, ಹಾಗಾಗಿ ನಾವಿಲ್ಲಿ ವೆಯ್ಟ್ ಮಾಡ್ತಾ ನಿಂತ್ಕೊಂಡಿದ್ವಿ. ಇವಾಗ ನನ್ನ ಮಗ ತುಂಬ ದಿನದಿಂದ ಹೇಳ್ತಾ ಇದ್ದ ಝೂಗೆ ಹೋಗೋಣ ಅಂಥೇಳಿ. ಅವನಿಗೆ ಅನಿಮಲ್ಸ್ ನೋಡೋದಂದರೆ ತುಂಬ ಇಷ್ಟ. ಹಾಗಾಗಿ ಇವಾಗ ಹೇಗೋ ಸ್ಕೂಲ್ಗೆ ರಜೆ ಅಲ್ವಾ, ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಒಂದು 3 ವರ್ಷದ ಹಿಂದೆ ಕೂಡ ಹೋಗಿದ್ವಿ, ಆದರೆ ಅವನು ತುಂಬ ಚಿಕ್ಕವನಿದ್ದ. ಅವನಿಗೆ ಆವಾಗ 2 ವರ್ಷ ಆಗಿತ್ತು ಅಷ್ಟೇ. ಅವನಿಗೇನು ಕೂಡ ನೆನಪಿಲ್ಲ. ಹಾಗಾಗಿ ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಇಲ್ಲಿ ಆಟೋ ಕೂಡ ಇದೆ, ಆಟೋದಲ್ಲಿ ಕೂಡ ಹೋಗ್ಬೋದು ಪಿಲಿಕುಳಕ್ಕೆ. ಬಸ್ ಕೂಡ ಬರುತ್ತೆ, ಹಾಗಾಗಿ ನಾವಿಲ್ಲಿ ಬಸ್ಗೆ ವೆಯ್ಟ್ ಮಾಡ್ತಾ ನಿಂತ್ಕೊಂಡಿದ್ವಿ. ನಮ್ಮೂರಿಗೆ ಸ್ವಲ್ಪ ಹತ್ತಿರ ಇರುವಂಥ ಝೂ ಅಂದರೆ ಮ್ಯಾಂಗ್ಳೂರು ಪಿಲಿಕುಳ ಅಂತ ಹೇಳ್ಬೋದು. ಅಂದರೆ ಬೆಳಿಗ್ಗೆ ಹೋಗಿ ಸಂಜೆ ಬರ್ಬೋದು ನಾವು. ಒಂದು ದಿನ ಫುಲ್ ಬೇಕಾಗುತ್ತೆ ಮಾತ್ರ. ಇವಾಗ ನಾವು ಲೋಕಲ್ ಬಸ್ನಲ್ಲಿ ಪಿಲಿಕುಳಕ್ಕೆ ಹೋಗ್ತಾ ಇದ್ದೀವಿ. ಈ ಬಸ್ನಲ್ಲಿ ಸೀಟ್ ಸಿಗಲಿಲ್ಲ, ಹಾಗಾಗಿ ನಾನೊಬ್ಬಳೇ ಹಿಂದೆ ಸೀಟ್ನಲ್ಲಿ ಕೂತ್ಕೊಂಡಿದ್ದೆ. ನನ್ನ ಯಜಮಾನರು ನಿಂತ್ಕೊಂಡಿದ್ರು. ನಾವು ಬೆಳಿಗ್ಗೆ ಬೇಗ ಹೊರಟಿದ್ರಿಂದ ಸರಿಯಾಗಿ ತಿಂಡಿ ತಿನ್ನಲಿಕ್ಕೆ ಆಗಲಿಲ್ಲ ಮನೆಯಲ್ಲಿ. ಹಾಗಾಗಿ ನಾವಿಲ್ಲಿ ಹೋಟೆಲ್ಗೆ ಬಂದ್ವಿ. ಇದು ಪಿಲಿಕುಳದಕ್ಕಿಂತ ಹೊರಗಡೆ ಇರುವಂಥ ಹೋಟೆಲ್, ಪಿಲಿಕುಳ ಪ್ಯಾರಡೈಸ್. ಇಲ್ಲಿ ನಾವು ತಿಂಡಿಯನ್ನು ತಿಂದ್ವಿ. ಇವರು ಸಮೋಸ ತಗೊಂಡ್ರು, ನಾನು ಇಡ್ಲಿ ತಗೊಂಡೆ. ಬೆಳಿಗ್ಗೆ ಮನೆಯಲ್ಲಿ ಮಕ್ಕಳು ಕೂಡ ಏನೂ ತಿಂದಿರಲಿಲ್ಲ. ನನ್ನ ದೊಡ್ಡ ಮಗ ಅಂತೂ ಎಲ್ಲಾದರೂ ಹೋಗೋದು ಅಂದರೆ ಅವನಿಗೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ತಿಂಡಿ ಗಿಂಡಿ ಏನೂ ಬೇಡ ಅಂತ ಹೇಳ್ತಾನೆ. ಮಕ್ಕಳಿಗೆ ಹಾಗೆ ಅಲ್ವಾ, ಎಲ್ಲಾದರೂ ಹೋಗೋದಂದರೆ ತುಂಬ ಖುಷಿ ಆಗುತ್ತೆ. ಅವರಿಗೆ ತಿಂಡಿ ಕೂಡ ಏನೂ ಬೇಕಾಗೋದಿಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ತಿನ್ನಿಸ್ಕೊಂಡು ಹಾಗೆ ಇವಾಗ ಹೊರಟಿದ್ವಿ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪಿಲಿಕುಳ ನಿಸರ್ಗಧಾಮದ ಹತ್ರನೇ ಇದ್ದೀವಿ. ನಾವು ಇವಾಗ ಟಿಕೆಟ್ ಕೌಂಟರ್ಗೆ ಬಂದ್ವಿ. ಇಲ್ಲಿ ಮೊದಲು ಟಿಕೆಟನ್ನು ಮಾಡಬೇಕಾಗತ್ತೆ. ಬೇರೆ ಬೇರೆ ಸೆಕ್ಷನ್ ಇದೆ. ಝೂಗೆ ಹೋಗೋದಿದ್ರೆ ಮತ್ತು ಬೋಟಿಂಗ್, ರೆಸ್ಟೋರೆಂಟ್, ಈ ರೀತಿಯಾಗಿ ಫೀಸ್ ಕೂಡ ಬೇರೆ ಬೇರೆಯಾಗಿದೆ ಇಲ್ಲಿ. ನಾವು ಝೂಗೆ ಹೋಗಲಿಕ್ಕೆ ಅಂತೇಳಿ ಝೂಗೆ ತೊಗೊಂಡ್ವಿ. 80 ರೂಪಾಯಿ ಒಬ್ಬರಿಗೆ ಟಿಕೆಟ್. ಇಲ್ಲಿ ಬೋರ್ಡನ್ನು ಕೂಡ ಹಾಕಿದ್ರು, ಯಾವುದಕ್ಕೆ ಎಷ್ಟೆಷ್ಟು ರೂಪಾಯಿ ಆಗುತ್ತೆ ಅಂಥೇಳಿ. ಇಲ್ಲಿ ಎಲ್ಲವನ್ನು ಒಂದೇ ಸರಿ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ನಾವು ದೂರದಿಂದ ಬಂದಿರೋದು ಅಲ್ವಾ. ನಮಗೆ ಬಸ್ನಲ್ಲೇ ಸ್ವಲ್ಪ ಜರ್ನಿ ಜಾಸ್ತಿ ಟೈಮ್ ಹೋಗುತ್ತೆ. ಹಾಗಾಗಿ ಒಂದೇ ದಿನದಲ್ಲಿ ಎಲ್ಲವನ್ನು ನೋಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಝೂಗೆ ಹೋಗಲಿಕ್ಕೆ, ನನ್ನ ಮಗ ಮೊದಲಿಂದ ಹೇಳ್ತಾ ಇರೋದು ಅದೇ ಅಲ್ವಾ, ಎನಿಮಲ್ ನೋಡಬೇಕು ಅಂತೇಳಿ. ಹಾಗಾಗಿ ನಾವಿಲ್ಲಿ ಝೂಗೆ ಹೋಗೋಣ ಅಂತೇಳಿ ಝೂಗೆ ಮಾತ್ರ ಟಿಕೆಟನ್ನು ತಗೊಂಡ್ವಿ. ನಾವು ಇವಾಗ ಇಲ್ಲಿಗೆ ಬಂದವಾಗ ಕರೆಕ್ಟಾಗಿ ಇವಾಗ ಮಧ್ಯಾಹ್ನ 12 ಗಂಟೆ ಆಗಿದೆ. ಬಿಸಿಲು ಬೇರೆ ಇದೆ. ನಾವೀಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಹೆಚ್ಚಾಗಿ ಸಮೀಪ ಎಲ್ಲಾದರೂ ಹೋಗೋದಿದ್ರೆ ಬೈಕ್ನಲ್ಲೇ ಹೋಗ್ತೀವಿ. ತುಂಬ ಒಳ್ಳೆಯದಾಗತ್ತೆ. ಎಲ್ಲಾದರೂ ಒಳಗಡೆ ಎಲ್ಲ ಹೋಗಲಿಕ್ಕೆ ಬೈಕ್ ತಗೊಂಡು ಹೋಗ್ಲಿಕ್ಕಾಗತ್ತೆ. ಬಸ್ಸಲ್ಲಾದರೆ ಹಾಗಲ್ಲ ಅಲ್ವಾ, ಸ್ವಲ್ಪ ದೂರ ನಡಿಬೇಕಾಗತ್ತೆ. ಈ ಮಕ್ಕಳನ್ನ ಕರ್ಕೊಂಡು ನಡೆಯೋದು ಅಂದರೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ನಾನು ಮಗುವನ್ನು ಎತ್ಕೊಂಡಿದ್ದೆ, ಇವರು ಮಗನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಅಕ್ಕ ಅಪ್ಪ ಮಾಡ್ಲಾ, ಅಪ್ಪ ಬಂದ ಮಾಡ್ಲಾ. ಈ ಗೇಟಲ್ಲಿ ಟಿಕೆಟನ್ನು ತೋರಿಸಿ ಇವಾಗ ಒಳಗಡೆ ಬಂದ್ವಿ. ಝೂ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಫ್ರೆಂಡ್ಸ್, ನಾನು ಈ ಝೂಗೆ ಬರ್ತಾ ಇರೋದು ಇದು 2ನೇ ಸಾರಿ. ಇಲ್ಲಿ ತುಂಬ ಕಾಡು ಪ್ರಾಣಿಗಳೆಲ್ಲ ಇದ್ದಾವೆ. ಹುಲಿ, ಸಿಂಹ, ಆನೆ, ಚಿರತೆ ಮತ್ತು ತುಂಬ ರೀತಿಯಾದ ಬರ್ಡ್ಸ್ಗಳು ಕೂಡ ಇದ್ದಾವೆ. ಹಾಗೆ ತುಂಬ ರೀತಿಯಾದ ಹಾವುಗಳು ಕೂಡ ಇದ್ದಾವೆ. ಬನ್ನಿ, ಹಾಗಿದ್ರೆ ಈ ಝೂನಲ್ಲಿ ಏನೇನೆಲ್ಲ ಇದೆ ಅಂಥೇಳಿ ನೀವು ಕೂಡ ನೋಡುವಿರಂತೆ ಇವಾಗ. ರಿಸು ಎಂತದ ರಿಸನ್ ರಿಸನ್ ರಿಸು ಎಂತದ ಉಕ್ಕ ನುವಿಲು ಅಬ್ಬಾ ಎಂತ ರಿಸು ಅದ ಕಕ್ಕ ಕಕ್ಕ ಕಕ್ಕ
ಎಂತದಿದೆ ಇದು ಎಲ್ಲಿ ತಂದು ಹುಡುಕಕ್ಕೆ ಸುಮಾರು ಹೊತ್ತ ಇದ್ರ ಮೇಲೆ ಕಾಣಿ ಇದ್ರ ಮೇಲೆ ಪೋಲ್ ಮೇಲೆ ಎಂತ ರಿಸೋದ ಎಲ್ಲಿತ್ತಾ ಸೈಜ್ ಹೆಂಗಿತ್ತಲ್ಲ ಅದ ಎಂತದ ಗೋಬೆ ಗೂಬೆನ ಕಣ್ಣು ಕಾಣಿ ಕಣ್ಣು ಎಂತ ಮಾಡುತ್ತೆ ಹೆಂಗ್ ಮಾಡುತ್ತೆ ಗೂಬೆ ಹೆಂಗ್ ಮಾಡುತ್ತೆ ಹೆಂಗ್ ಮಾಡುತ್ತೆ ಗೂಬೆ ಹೆಂಗ್ ಮಾಡತ್ರಿ ಶೋ ತೋರ್ಸ ಹಿಂಗ ಮಾಡಿದೆಲ್ಲ ಮಾಡುತ್ತಾ ನಾವೆಲ್ಲ ನಮ್ಮ ಬದಿಗೆಲ್ಲ ಇತ್ತಲ್ಲ ಕಂಡಿದಲ್ಲ ಅಲ್ದಾಗ ಇತ್ತು ನಮ್ಮ ಮನೆಗೆ ಬರ ಕೋಳಿಯ ಯಾವ್ದು ಚಂದಿತ್ತಲ್ಲ ಎಲ್ಲಿ ಸತ್ತೋಯ್ತು ಸತ್ತ ಅಲ್ಲಿ ಝೂ ಒಳಗೆ ಓಡಾಡಲಿಕ್ಕೆ ಈ ರೀತಿ ವೆಹಿಕಲ್ ಕೂಡ ಇದೆ. ದೊಡ್ಡವರಿಗೆ ಒಬ್ಬರಿಗೆ 100 ರೂಪಾಯಿ, ಚಿಕ್ಕ ಮಕ್ಕಳಿಗಾದರೆ 30 ರೂಪಾಯಿ ಒಬ್ಬರಿಗೆ. ಗಿಳಿ ಹ್ಯಾಂಗ್ ಹೋಗತ್ರಿ ಶೋ ಗಿಳಿ ಗಿಳಿ ಹೆಂಗ್ ಹೋಗುತ್ತೆ ನಮಗೆ ಪಾತಿಯಾ ಅಲ್ಲ ಗಂಡ ಬನ್ನಿ ಅವ ಇಲ್ಲಿ ನಾವು ಎಲ್ಲ ಬಿಟ್ಟು ಹಾವು ಸ್ನೇಕ್ ಇಲ್ಲಿ ಕಣ್ ದೊಡ್ಡದು ಕಂಡ್ಯಾ ನಾಲ್ಗೆ ಕಣ್ ಹಾವಿನ ಇಲ್ಕ ಹಾವು ನಿಜವಾದ್ದಲ್ಲ ನಿಜವಾದ್ದನ್ನ ಹೇಳ ದೊಡ್ಡ ಹಾವಿರುತ್ತು ಹೆಬ್ಬ ಹಾವು ನಾಗ ಸರ್ಪ ನಾಗ ಎದ್ರಕೊಂಡಿತ್ತು ಎಷ್ಟು ಮನೆ ಕಂಡಿರ್ತಾನೆ ಅದ್ರೊಳಗೆ ಇತ್ತು ಮನೆ ಇತ್ತು ಕನ್ನಡಿ ಇಲ್ಲಿ ಮನೆ ಕಡೆ ತಿನ್ಕ ಮರುಳು ಹಾವು ಇದು ಕನ್ನಡಿ ಹಾವಿನ ಥರನೇ ಇತ್ತು ಮರದ ಮೇಲೆ ಇತ್ತು ಹಾಂ ಕನ್ನಡಿ ಆ ಥರ ಇರ್ತಾರೆ ಮರಳಲ್ಲೇ ಇರುತ್ತೆ ಹೌದು ಮನೆ ಕಾಣಿಸ್ತು
ಇವಾಗ ನಡೆದು ಸ್ವಲ್ಪ ಸುಸ್ತಾಗಿದೆ. ಒಂದೊಂದು ಕಡೆ ಸ್ವಲ್ಪ ನೆರಳಿದೆ, ದೊಡ್ಡ ದೊಡ್ಡ ಮರ ಇದ್ದಲ್ಲಿ, ಒಂದೊಂದು ಕಡೆ ಬಿಸಿಲು ಕೂಡ ಇದೆ. ಫುಲ್ ಬಿಸಿಲೆಲ್ಲ ಇದ್ದರೆ ಇಲ್ಲಿ ಸ್ವಲ್ಪ ಓಡಾಡೋದಕ್ಕೆ ಇನ್ನೂ ಕಷ್ಟ ಆಗುತ್ತೆ, ತುಂಬ ಸುಸ್ತಾಗುತ್ತೆ. ಮಕ್ಕಳನ್ನ ಎತ್ಕೊಂಡು ನಡಿಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಕೋಳಿ ಹೆಂಗೆ ಹೋಗುತ್ತೆ? ಇಲ್ಲಿ ನೋಡಿ ಸಿಂಹ ಎಷ್ಟು ಚೆನ್ನಾಗಿ ಕಲ್ ಮೇಲೆ ನಿದ್ದೆ ಮಾಡ್ತಾ ಇದೆ ಅಂತ ಹೇಳಿ. ಹುಲಿ ಸಿಂಹ ಎಲ್ಲ ಹಾಗೆ ಅಲ್ವಾ, ಹಗಲಲ್ಲಿ ಚೆನ್ನಾಗಿ ನಿದ್ದೆ ಮಾಡುತ್ತೆ, ರಾತ್ರಿ ಬೇಟೆಯಾಡುತ್ತೆ. ನಾವು 2 ಕಡೆಯಲ್ಲಿ ಇಲ್ಲಿ ಸಿಂಹವನ್ನು ನೋಡಿದ್ವಿ, ಆದರೆ ಹುಲಿ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ಬೋರ್ಡನ್ನು ಹಾಕಿದ್ರು ಹುಲಿ ಅಂತೇಳಿ, ಎಲ್ಲಿ ಅವಿತ್ಕೊಂಡಿತ್ತೋ ಗೊತ್ತಿಲ್ಲ, ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ನನ್ನ ಮಗ ತುಂಬ ಹೇಳ್ತಾ ಇದ್ದ ಹುಲಿನ ನೋಡಬೇಕು ಅಂತ ಹೇಳಿ, ಆಗಲೇ ಇಲ್ಲ ಇವತ್ತು. ಮೊಲ ಕ್ಯಾರೆಟ್ ಬೀನ್ಸ್ ಹೊರಗೆ ಎಲ್ಲ ಇಟ್ಟಿರು, ಬಾಳೆಹಣ್ಣೆಲ್ಲ ಇಟ್ಟರು. ಮೊಲ ಕಾಣ್ತಿಲ್ಲಪ್ಪ, ಎಲ್ಲ ಐತೆ ಮೊಲ? ಅಲ್ಲಿ ಒಂದು ಬಿದಿತಪ್ಪ ಬದಿ, ಬಿಳಿ ಕಲರ್ ಅಲ್ಲ. ಬಿಸಿಲಲ್ಲಿ ನಡೆದು ಸುಸ್ತಾಯಿತು. ಈ ಝೂ ಒಳಗಡೆ ಇಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಕೂಡ ಇತ್ತು, ಹಾಗಾಗಿ ಇಲ್ಲಿ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಜ್ಯೂಸ್ ಎಲ್ಲ ಇತ್ತು, ಮೊಸಂಬಿ ಜ್ಯೂಸ್ ಮತ್ತು ಪೈನಾಪಲ್ ಜ್ಯೂಸನ್ನು ತಗೊಂಡ್ವಿ. ಹಾಗೆ ಚಾಟ್ಸ್ ಐಟಮ್ ಎಲ್ಲ ಕೂಡ ಇದೆ ಇಲ್ಲಿ, ಎಲ್ಲವೂ ಸಿಗುತ್ತೆ ಇಲ್ಲಿ. ನಾನು ಇಲ್ಲಿ ಜ್ಯೂಸ್ ತಗೊಂಡೆ, ನನ್ನ ಮಗ ಮತ್ತು ನನ್ನ ಯಜಮಾನ್ರು ಐಸ್ ಕ್ರೀಮ್ ತಗೊಂಡ್ರು. ನನ್ನ ಚಿಕ್ಕ ಮಗು ಕೂಡ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾ ಇದ್ದ, ಹಾಗಾಗಿ ಒಂದು ಕ್ಯಾಂಡಿ ತಕ್ಕೊಟ್ವಿ. ಅವನು ಕೂಡ ತಿಂದ ಕ್ಯಾಂಡಿನ. ಇಲ್ಲಿ ಹಾಗೆ ಸ್ವಲ್ಪ ಎಲ್ಲ ತಿಂದುಕೊಂಡು ಮತ್ತೆ ನೋಡೋದಕ್ಕೆ ಮುಂದೆ ಹೋದ್ವಿ ನಾವು. बाबा चिकन बाबा रिया पक्षी कांटे ಎಲ್ಲ ಒಂದೇ ನಮ್ಮನೆ ಇದ್ವಲ್ಲ. ಸೊ ಕಾಡಂದಿ ಹಂದಿ ಹಂದಿ ಕಾಡಂದಿ ಪಪ್ಪಾಲಿದ್ರಲ್ಲ ಆಚೆ ನಂಗೆ ಬೇಕಾ ತಕ್ಕಂತ ಮ್ಯಾಂಗೋ ಪೈನಾಪಲ್ ಶುರುಮುರಿ
ಝೂಯಿಂದ ಲಾಸ್ಟಲ್ಲಿ ಹೊರಗಡೆ ಬರಬೇಕಾದ್ರೆ ಮಾವಿನಕಾಯಿ ತೊಗೊಂಡ್ವಿ. ಮಾವಿನಕಾಯಿಗೆ ಉಪ್ಪು ಖಾರ ಹಾಕಿ ಕೊಟ್ಟಿದ್ದರು. ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಹಾಗೆ ನಾವು ತಿಂಡಿ ತಿಂದ ಹೋಟೆಲಲ್ಲಿ ನಾವು ಊಟ ಕೂಡ ಮಾಡಿಕೊಂಡು ಬಂದ್ವಿ. ಇವಾಗ ನಮಗೆ ಬಸ್ ಸಿಕ್ತು ಪಿಲಿಕುಳದಿಂದ ಹೋಗಬೇಕಾದ್ರೆ. ತುಂಬ ಒಳ್ಳೆಯದಾಯಿತು, ಇಲ್ಲಾಂದರೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗ್ತಿತ್ತು. ಹಾಗಾಗಿ ಮಕ್ಕಳಿಗಂತೂ ಫುಲ್ ನಿದ್ದೆ ಬಂದುಬಿಟ್ಟಿತ್ತು, ತುಂಬ ಸುಸ್ತಾಗಿತ್ತು ಅವರಿಗೆ ಮಾತ್ರ. ಇವಾಗ ನಾವು ಮ್ಯಾಂಗ್ಳೂರು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಬಸ್ ಸ್ಟ್ಯಾಂಡ್ಗೆ ಬಂದರೆ ನಮಗೆ ನಮ್ಮೂರಿಗೆ ಹೋಗಬೇಕಾದ್ರೆ ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಸಿಗುತ್ತೆ ಅಂತೇಳಿ ನಾವು ಡೈರೆಕ್ಟಾಗಿ ಮಂಗಳೂರು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ನಾವು ಊರಿಂದ ಬರಬೇಕಾದ್ರೆ ನಮಗೆ ಮ್ಯಾಂಗ್ಳೂರಿಗೆ ಡೈರೆಕ್ಟ್ ಎಕ್ಸ್ಪ್ರೆಸ್ ಸಿಕ್ಕಿತ್ತು. ಹಾಗಾಗಿ ಬಸ್ ಚೇಂಜ್ ಮಾಡುವಂಥ ಕೆಲಸ ಇರಲಿಲ್ಲ. ಆದರೆ ನಮಗೆ ಮ್ಯಾಂಗ್ಳೂರಿನಿಂದ ನಮಗೆ ನಮ್ಮೂರಿಗೆ ಡೈರೆಕ್ಟ್ ಬಸ್ ಸಿಗಲಿಲ್ಲ. ಉಡುಪಿಗೆ ಹೋದ್ವಿ, ಉಡುಪಿಯಿಂದ ಕುಂದಾಪುರಕ್ಕೆ ಹೋದ್ವಿ, ಕುಂದಾಪುರದಿಂದ ನಮ್ಮೂರಿಗೆ ಹೋದ್ವಿ. 3 ಬಸ್ ಚೇಂಜ್ ಮಾಡಿದ್ವಿ ಬರ್ತಾ. ಮಕ್ಕಳಿಗೆ ತುಂಬ ಖುಷಿಯಾಯಿತು ಝೂನಲ್ಲಿ ಆ್ಯನಿಮಲ್ ಎಲ್ಲ ನೋಡಿ. ನನ್ನ ಚಿಕ್ಕ ಮಗನಿಗೆ ಕೋಳಿ ನೋಡಿ ತುಂಬ ಖುಷಿಯಾಯಿತು. ಯಾಕೆಂದರೆ ನಮ್ಮ ಊರ ಕಡೆ ಸ್ವಲ್ಪ ಕೋಳಿ ಎಲ್ಲ ಜಾಸ್ತಿ ಆಗಿದೆ, ಅಂದರೆ ಕೋಳಿ ಪರಿಚಯ ಅವನಿಗೆ ಇದೆ. ಹಾಗಾಗಿ ತುಂಬ ಖುಷಿಯಾಯಿತು ಕೋಳಿನ ನೋಡಿ. ಬಸ್ ಹತ್ತದವರಿಗೆ ನನ್ನ ಚಿಕ್ಕ ಮಗ ಮಲ್ಕೊಂಡ, ದೊಡ್ಡ ಮಗ ಮಲ್ಕೊಳ್ಳಿಲ್ಲ, ಹಾಗೆ ನೋಡ್ತಾ ಕೂತ್ಕೊಂಡಿದ್ದ ಇಲ್ಲಿ. ಚಿಕ್ಕ ಮಗನಿಗೆ ತುಂಬ ನಿದ್ದೆ ಬಂದುಬಿಟ್ಟಿತ್ತು, ಹಾಗೆ ಕಾಲ ಮೇಲೆ ಮಲಗಿಸ್ಕೊಂಡಿದ್ದೇನೆ ಇಲ್ಲಿ. ನಾವು ಮನೆಗೆ ಹೋಗಬೇಕಾದ್ರೆ ರಾತ್ರಿ 8 ಗಂಟೆ ಆಗಿತ್ತು. ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.